ಸ್ನೇಹಿತರೆ, ಕೆಜಿಎಫ್ ಕೋಲಾರ್ ಗೋಲ್ಡ್ ಫೀಲ್ಡ್ ಈ ಹೆಸರು ಕೇಳಿದ್ರೆ ಮೈ ರೋಮಾಂಚನವಾಗತ್ತೆ. ಒಂದು ಕಾಲದಲ್ಲಿ ಭಾರತದ ಚಿನ್ನದ ಬರವನ್ನ ನೀಗಿಸ್ತಾ ಇದ್ದ ನೆಲವಿದು. ಕರ್ನಾಟಕದ ಹೆಮ್ಮೆಯಂತಿದ್ದ ಚಿನ್ನದ ಗಣಿ ಇದು. ಆದ್ರೆ ಕೆಜಿಎಫ್ ನಲ್ಲಿ ಚಿನ್ನ ಅಗೆಯೋದು ನಿಲ್ಲಿಸಿ ದಶಕಗಳೇ ಕಳೆದಿವೆ. ಕೆಜಿಎಫ್ ಈಗ ಮುಗಿದ ಅಧ್ಯಾಯ. ಆದ್ರೀಗ ಮತ್ತೊಮ್ಮೆ ಕರುನಾಡಿನಲ್ಲಿ ಸುವರ್ಣ ಯುಗ ಆರಂಭವಾಗೋ ಸೂಚನೆ ಸಿಕ್ಕಾಗಿದೆ. ಇದು ಚಿನ್ನದ ಹೊಸ ಅಧ್ಯಾಯ. ಇದು ಕೆಜಿಎಫ್ನ ಕಥೆಯಲ್ಲ, ಟಿಜಿಎಫ್ನ ಸ್ಟೋರಿ, ಅರ್ಥಾತ್ ತರೀಕೆರೆ ಗೋಲ್ಡ್ ಫೀಲ್ಡ್ನ ಸ್ಟೋರಿ. ಸ್ನೇಹಿತರೆ, 10 ಗ್ರಾಂ ಚಿನ್ನದ ರೇಟ್ 1 ಲಕ್ಷದ ಗಡಿ ದಾಟಿ ದಾಖಲೆ ಬರೆದಿದೆ. ಎಲ್ಲೆಲ್ಲೂ ಈಗ ಬಂಗಾರದ ಬಗ್ಗೆಯೇ ಹೆಚ್ಚು ಚರ್ಚೆ ನಡೀತಿದೆ. ಇಂಥ ಹೊತ್ತಲ್ಲಿ ಈಗ ಕರ್ನಾಟಕಕ್ಕೆ ಗೋಲ್ಡನ್ ಜಾಕ್ಪಾಟ್ ಹೊಡೆದಿದೆ. ಹೌದು, ಪ್ರವಾಸಿಗರ ಸ್ವರ್ಗ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಈಗ ಚಿನ್ನದ ಬೇಟೆಯ ಸದ್ದು ಕೇಳಿ ಬರ್ತಿದೆ. ತರೀಕೆರೆ ತಾಲೂಕಿನ ಸಾವಿರಾರು ಎಕರೆ ದಟ್ಟ ಅರಣ್ಯ ಮತ್ತು ಕೃಷಿ ಭೂಮಿಯಲ್ಲಿ ಚಿನ್ನದ ನಿಕ್ಷೇಪಕ್ಕಾಗಿ ಶೋಧ ನಡೆಸಲು ಬೆಂಗಳೂರು ಮೂಲದ ಕಂಪನಿಯೊಂದು ಸಿದ್ಧತೆ ನಡೆಸಿದೆ. ತಾನು ಗುರುತಿಸಿರುವ ಪ್ರದೇಶದಲ್ಲಿ ಚಿನ್ನಕ್ಕಾಗಿ ಮತ್ತಷ್ಟು ಪರೀಕ್ಷೆಗಳನ್ನ ನಡೆಸಲು ಡ್ರಿಲ್ಲಿಂಗ್ ಕೆಲಸಗಳನ್ನ ಮಾಡಲು ಅವಕಾಶ ಕೊಡಬೇಕಾಗಿ ಕೋರಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಈಗಾಗಲೇ ಪರವಾನಗಿ ಪಡೆದಿರುವ ಈ ಯೋಜನೆಗೆ ಈಗ ಅರಣ್ಯ ಇಲಾಖೆಯ ಅನುಮತಿ ಅತ್ಯಂತ ನಿರ್ಣಾಯಕವಾಗಿದೆ. ಒಂದೆಡೆ ಅಪಾರ ಮೌಲ್ಯದ ಚಿನ್ನದ ನಿಕ್ಷೇಪ, ಇನ್ನೊಂದೆಡೆ ಚಿರತೆ, ಕರಡಿ, ಆನೆಗಳಂತಹ ವನ್ಯಜೀವಿಗಳ ರಕ್ಷಣೆಯ ಹೊಣೆಯ ಸವಾಲು ಇದೆ. ಸದ್ಯ ಕರ್ನಾಟಕದಲ್ಲಿ ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯಲ್ಲಿ ಮಾತ್ರ ಬಂಗಾರ ಉತ್ಪಾದನೆಯಾಗ್ತಾ ಇದ್ದು, ಚಿಕ್ಕಮಗಳೂರಿನಲ್ಲಿ ಗಣಿ ಸಿಕ್ಕರೆ ಕರ್ನಾಟಕ ಮತ್ತಷ್ಟು ಬಂಗಾರದ ಬೀಡು ಆಗಲಿದೆ. ಹಾಗಿದ್ರೆ ತರೀಕೆರೆಯಲ್ಲಿ ಎಷ್ಟು ಎಕರೆ ಜಮೀನಿನಲ್ಲಿ ಚಿನ್ನ ಇದೆ ಎಂದು ಅಂದಾಜಿಸಲಾಗಿದೆ? ಅಲ್ಲಿ ಗಣಿಗಾರಿಕೆ ಶುರು ಮಾಡಿದ್ರೆ ಎಷ್ಟು ಪ್ರಮಾಣದಲ್ಲಿ ಚಿನ್ನ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ. ಆದ್ರಲ್ಲಿ ಗಣಿಗಾರಿಕೆ ನಡೆಸೋಕೆ ಇರೋ ಸವಾಲುಗಳು ಏನೇನು? ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ರೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಪಶ್ಚಿಮ ಘಟ್ಟಗಳ ಮಡಿಲಿನಲ್ಲಿರುವ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ವ್ಯಾಪ್ತಿಗೆ ಬರುವ ಅರಣ್ಯ ಪ್ರದೇಶದ ಸುಮಾರು 10,100 ಎಕರೆ ಪ್ರದೇಶದಲ್ಲಿ ಚಿನ್ನದ ನಿಕ್ಷೇಪ ಇರೋದು ಪತ್ತೆಯಾಗಿದೆ. ಈ ಕುರಿತಂತೆ ಬೆಂಗಳೂರಿನ ಖಾಸಗಿ ಕಂಪನಿಯೊಂದು ಕೇಂದ್ರ ಅರಣ್ಯ ಇಲಾಖೆಗೆ ಪತ್ರವನ್ನು ಬರೆದಿದೆ. ತಾನು ಗುರುತಿಸಿರುವ ಪ್ರದೇಶದಲ್ಲಿ ಚಿನ್ನವಿರೋದು ದೃಢಪಟ್ಟಿದೆ. ಆದರೆ ಈ ಪ್ರದೇಶದಲ್ಲಿ 1 ಟನ್ ಮಣ್ಣಿನಲ್ಲಿ ಎಷ್ಟು ಗ್ರಾಂ ಚಿನ್ನ ಬರಬಹುದು ಅನ್ನೋದನ್ನ ಮನವರಿಕೆ ಮಾಡಿಕೊಳ್ಳಲು ಅಲ್ಲಿ ಕೆಲವು ಪರೀಕ್ಷೆಗಳನ್ನ ನಡೆಸುವ ಅವಶ್ಯಕತೆ ಇದೆ. ಅದಕ್ಕಾಗಿ ಆ 10,100 ಎಕರೆಯಲ್ಲಿ ಕನಿಷ್ಠ 1000 ಕಡೆಗಳಲ್ಲಿ ಡ್ರಿಲ್ಲಿಂಗ್ ಅಥವಾ ಬೋರ್ವೆಲ್ ಕೊರೆಯಿಸಬೇಕಾಗಿದ್ದು, ಅದಕ್ಕಾಗಿ ಅವಕಾಶ ನೀಡಬೇಕು ಅಂತ ಕೇಂದ್ರ ಸರ್ಕಾರವನ್ನ ಆ ಕಂಪನಿ ಕೋರಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಸಮ್ಮತಿಸಿದ್ರೆ ಕೋಲಾರದ ಕೆಜಿಎಫ್, ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯ ನಂತರ ರಾಜ್ಯದಲ್ಲಿ ಮತ್ತೊಂದು ದೊಡ್ಡ ಚಿನ್ನದ ಗಣಿಗಾರಿಕೆಗೆ ಶ್ರೀಕಾರ ಹಾಕಿದಂತಾಗತ್ತೆ. ತಾನು ಗುರುತಿಸಿರುವ 10,100 ಎಕರೆ ಜಾಗದಲ್ಲಿ 5,600 ಎಕರೆ ಜಾಗವು ಪಶ್ಚಿಮ ಘಟ್ಟಗಳ ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಬರುತ್ತೆ. ಆ ಇಡೀ 10,100 ಎಕರೆಯಲ್ಲಿ ಚಿನ್ನದ ನಿಕ್ಷೇಪ ಇರುವ ಬಗ್ಗೆ ಮೇಲ್ನೋಟಕ್ಕೆ ಹಲವಾರು ಆಧಾರಗಳು ಸಿಕ್ಕಿದ್ದು, ಅದನ್ನ ನಿಖರವಾಗಿ ತಿಳಿಸಲು ನಮಗೆ ಡ್ರಿಲ್ಲಿಂಗ್ ಅವಕಾಶ ಕಲ್ಪಿಸಬೇಕು ಎಂದು ಕಂಪನಿ ಕೋರಿದೆ. ಆದ್ರೆ ಕೇಂದ್ರ ಪರಿಸರ ಇಲಾಖೆ ಈ ಬಗ್ಗೆ ಇನ್ನೂ ಯಾವುದೇ ಅಂತಿಮ ತೀರ್ಮಾನವನ್ನ ಕೈಗೊಂಡಿಲ್ಲ. ಅಂದಹಾಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವ ಬೆಂಗಳೂರು ಮೂಲದ ಕಂಪನಿಯ ಹೆಸರು ಔರಂ ಜಿಯೋ ಎಕ್ಸ್ಪ್ಲೋರೇಷನ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿಗೆ ಕೇಂದ್ರ ಖನಿಜ ಇಲಾಖೆಯಿಂದ ನಿಕ್ಷೇಪಗಳಿಗಾಗಿ ಭೂಮಿಯ ಪರೀಕ್ಷೆ ನಡೆಸಲು ಹಾಗೂ ಅಗತ್ಯವಿದ್ದ ಕಡೆ ಸಣ್ಣ ಪ್ರಮಾಣದ ಉತ್ಖನನ ನಡೆಸಲು ಸರ್ಕಾರವೇ ಅನುಮತಿಯನ್ನ ಕೊಟ್ಟಿದೆ. ಇನ್ನು ಈ ಕಂಪನಿಯ ವರದಿ ಪ್ರಕಾರ ಈ ಪ್ರದೇಶದಲ್ಲಿ ಹಿಂದಿನ ಸಮೀಕ್ಷೆಗಳು ಪ್ರತಿ ಟನ್ಗೆ 19 ಗ್ರಾಂನಿಂದ 80 ಗ್ರಾಂವರೆಗೆ ಚಿನ್ನ ಸಿಗಬಹುದು ಎಂದು ಅಂದಾಜಿಸಲಾಗಿದೆ. ಹೊಸೂರಿನ ಸಿಂಗನಮನೆ, ತಾಂಬಾಡಿಹಳ್ಳಿ, ಗೋಣಿಬೀಡು ಮತ್ತು ಹುನ್ನುಹಟ್ಟಿಯಿಂದ ಚಿನ್ನದ ಹಳೆಯ ಕೆಲಸಗಳು ವರದಿಯಾಗಿವೆ ಎಂದು ಕಂಪನಿ ಗಮನಿಸಿದೆ. ಈ ಪ್ರದೇಶದಲ್ಲಿ ಚಿನ್ನಕ್ಕಾಗಿ ಶೋಧ ನಡೆಸೋದ್ರಿಂದ ವನ್ಯಜೀವಿಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಚಿಕ್ಕಮಗಳೂರಿನ ವನ್ಯಜೀವಿ ತಜ್ಞ ವೀರೇಶ್ ಜಿ ಅಭಿಪ್ರಾಯ ಪಟ್ಟಿರುವುದಾಗಿ ಡೆಕ್ಕನ್ ಹೆರಾಲ್ಡ್ ವರದಿ ಉಲ್ಲೇಖಿಸಿದೆ.
ಭಾರೀ ಯಂತ್ರೋಪಕರಣಗಳ ಚಾಲನೆ ಮತ್ತು ಭೂಮಿಯ ಕೊರೆಯುವಿಕೆಯು ಖಂಡಿತವಾಗಿಯೂ ಪ್ರಾಣಿಗಳ ಮೇಲೆ ಪರಿಣಾಮ ಬೀರಲಿದೆ. ಹುಲಿ ತಿಮ್ಮಾಪುರ ಮತ್ತು ಶೋಧ ಕಾರ್ಯಕ್ಕೆ ಪ್ರಸ್ತಾಪಿಸಲಾಗಿರುವ ಇತರ ಪ್ರದೇಶಗಳು ಲಕ್ವಳ್ಳಿ ಆನೆ ಕಾರಿಡಾರ್ನ ಭಾಗವಾಗಿದೆ. ಶೋಧ ಕಾರ್ಯದ ವೇಳೆ ವನ್ಯಜೀವಿಗಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಈ ಮಧ್ಯೆ ಚಿನ್ನಕ್ಕಾಗಿ ಶೋಧ ನಡೆಸುವ ವೇಳೆ ಪರಿಸರಕ್ಕೆ ಹಾನಿಯಾಗದಂತೆ ಕಾರ್ಯನಿರ್ವಹಿಸಲಾಗತ್ತೆ ಅಂತ ಕಂಪನಿ ಹೇಳ್ಕೊಂಡಿದೆ. ಟ್ರೆಂಚ್ ಮತ್ತು ಡ್ರಿಲ್ಲಿಂಗ್ ಕಾರ್ಯಾಚರಣೆಯ ಸಮಯದಲ್ಲಿ ಮಾಲಿನ್ಯವನ್ನ ಕಡಿಮೆ ಮಾಡಲು ಕ್ರಮಗಳನ್ನ ಕೈಗೊಳ್ಳಲಾಗತ್ತೆ. ಶೋಧ ಕಾರ್ಯದ ನಂತರ ಎಲ್ಲಾ ಹೊಂಡಗಳನ್ನ ಮತ್ತು ಕಂದಕಗಳನ್ನ ಸರಿಯಾಗಿ ಮುಚ್ಚಲಾಗತ್ತೆ. ಕೊಳವೆಗಳನ್ನ ಕಾಂಕ್ರೀಟ್ ಬಳಸಿ ಮುಚ್ಚಲಾಗತ್ತೆ. ಇಡೀ ಭೂಮಿಯನ್ನ ಅದರ ಮೂಲ ಸ್ಥಿತಿಗೆ ತರಲಾಗತ್ತೆ ಅಂತ ಕಂಪನಿ ಭರವಸೆಯನ್ನ ಕೊಟ್ಟಿದೆ. ಸ್ನೇಹಿತರೆ, ತರೀಕೆರೆಯಲ್ಲಿ ಪತ್ತೆಯಾಗಿರೋ ಈ ಚಿನ್ನದ ನಿಕ್ಷೇಪದ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ರೀಡರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.